ಏನಾದರೂ ಹಾದಿ ಮಾಡು, ಇದಂತಲ್ಲ, ಏನಾದರೂ ಮಾಡು. ಕೊನೆಗೆ ಆಯ್ತು ಇಂಥ ಘಟನೆ ಏನಾದರೂ ಮಾಡೋಕೆ ಹೊಂಟ್ರೆ ಏನಾದರೂ ಆಗಿ ಹೋಗಿಬಿಡ್ತದೆ. ಇವತ್ತು ರಾಜಶೇಖರ ರೆಡ್ಡಿ ಆಗಿರೋ ಇಂಥವ್ರು ಅನೇಕ ಸದ್ದು ಹೋಗಿಬಿಟ್ಟಿದ್ದಾರೆ. ಈ ಹಿಂದೂ ಸಹಿತ ಜನಾರ್ದನ ರೆಡ್ಡಿ ಅವ್ರ ಕಾಲದಲ್ಲಿ ಹಂಗೆ ಆಯ್ತು. ರಿಪಬ್ಲಿಕ್ ಅಂತ ಕರೆಸ್ಕೊಂಡಿದ್ದು ಬಳ್ಳಾರಿ ರಿಪಬ್ಲಿಕ್. ಇದು ಏನಪ್ಪ ಅಂತಂದ್ರೆ ಇಲ್ಲಿ ಅದು ಹದಗೆಟ್ಟ ರಾಜಕಾರಣ ಒಂದು ದೊಡ್ಡ ಸಾಕ್ಷಿಯಾಗಿ ಹೋಯಿತು. ಮತ್ತು ಈಗಾಗಲೇ ಅವರಿಗೆ ಹಲವು ವರ್ಷಗಳ ಜೈಲು ಶಿಕ್ಷೆನೂ ಆಗಿದೆ ನಮ್ಮ ಜನಾರ್ದನ ರೆಡ್ಡಿ ಅವ್ರಿಗೆ. ಉಳಿದವ್ರಿಗೂ ಆ ಶಿಕ್ಷೆ ಆಗೋ ಸಾಧ್ಯತೆಗಳಿದ್ದಾವೆ. ಭಾಳ ಜನರಿಗೆ ಈ ಶಿಕ್ಷೆ ತಪ್ಪಿಸ್ಕೊಂಡಂಥದ್ದು ಸಾಕಷ್ಟು ಜನ ಇದ್ದಾರಿಲ್ಲ ಅಂತಲ್ಲ, ಎಲ್ಲೋ ಕೆಲವು ಜನಕ್ಕೆ ಶಿಕ್ಷೆ ಆದ. ಜನಾರ್ದನ ರೆಡ್ಡಿನೋ, ಲಾಲು ಪ್ರಸಾದ್ ಯಾದವೋ ಇಂಥವ್ರು ಕೆಲವೊಂದಿಷ್ಟು ಅಲ್ಲ ಇಲ್ಲ ಎಲ್ಲೋ ಒಂದಿಷ್ಟು ರಿಸಲ್ಟ. ಆದರೆ ನಿಜವಾಗಿ ಅವ್ರಿಗೆಲ್ಲರಿಗೂ ಶಿಕ್ಷೆ ಆಗಬೇಕಾಗಿದ್ದು. ಯಾರು ಮಾಡೋರು ಯಾರೋ ಕೊಡೋರು ಯಾರೋ, ಕಾನೂನು ತಯಾರು ಮಾಡೋರು ಕಾನೂನವ್ರ ಕೈಯಾಗ, ಪೊಲೀಸರ ಕೈಯಾಗ ಎಲ್ಲ ಇದ್ದಾಗ ಕರ್ನಾಟಕ ಬಂದ್ರೆ MLAಗಳಿಗೆ CID ಇರ್ಬೋದು, ಲೋಕಾಯುಕ್ತ ಇರ್ಬೋದು, ಇನ್ನೊಂದಿರ್ಬೋದು, IT ಇರ್ಬೋದು, ಎಲ್ಲನೂ ಇವ್ರು ಹೇಳಿದಂಗೆ ಕೇಳುವಂಥವು. ಸೆಂಟ್ರಿಗೆ ಹೋದಾಗ ಅಡ್ಡಿ ಹೋದ ಪರಿಸ್ಥಿತಿ. ಆಡಳಿತಾರೂಢದಲ್ಲೇ ಯಾರು ಇರ್ತಾರೋ ಅವ್ರ ಪರ ಅವೆಲ್ಲ CBI ಆಯಿತು, IT ಆಯಿತು, ED ಆಯಿತು, ಎಲ್ಲನೂ ಮತ್ತು ಸತ್ತು ಹೊರಗೆ ಬಂದ್ರೆ ಹೆಂಗೆ ಬರ್ತದೆ. ಹೋಗೋ ಕಡೆಗೆ ಈಗ ಇಲೆಕ್ಷನ್ ಕಮಿಷನ್ ಮೇಲೂ ಸಾಕಷ್ಟು ಆರೋಪಗಳು ಬರ್ತಾಯಿದ್ದಾವೆ. ಎಲ್ಲ ಬೋಗಸ್ ಓಟ್ ಮಾಡಿಸ್ತಾರೆ ನೋಡಿ ಅಂತೇಳಿ. ಯಾಕೆ ಒಂದು ಮನೆಯಲ್ಲಿ ನೂರಾರು ಓಟುಗಳು ಒಂದು ಮನೆಯಲ್ಲಿ. ಈ ಹೊಸದಾಗಿ ಶುರುವಂಥ ಒಂದು SIR ಸಿಗುವಂಥವೆಲ್ಲ SIR ಶುದ್ಧಾಗಿದ್ದಾವೆ ಅಂತ ಹೊರಗೆ ಬಂದಂಥ ಪಟ್ಟಿಯಲ್ಲಿ ಒಂದು ಮನೇಲಿ 500-600 ಜನ. ಯಾಕಂತ ಕೇಳಿದ್ರೆ ಅವರೆಲ್ಲರೂ ನಿರಾಶ್ರಿತರೆ, ಪಾಪ ಒಂದು ನಂಬರ್ ಕೊಟ್ಟಿವಿ ಅಷ್ಟೇ ಅಂತೇಳಿ. ಅವರೆಲ್ಲ ರೋಡ್ ಮೇಲೆ ಬಿದ್ದಂಥವ್ರು ಅನ್ನುವಾಗ ಅದು ಮಾಡ್ತಾರೆ ಎಲೆಕ್ಷನ್ ಕಮಿಷನರ್ ಅವರು. ಹೀಗಾಗಿ ಇವತ್ತು ಇಲೆಕ್ಷನ್ ಕಮಿಷನ್ ಆಯಿತು, ಮತ್ತೇನಾಯ್ತು, ಇವರೆಲ್ಲರೂ ಈ ಬಳ್ಳಾರಿ ಅಂತ ಗುಂಡಾಗಿರಿ ಅಂತ ತಿಳಿದಕ್ಕೆ ಇವ್ರಿಗೆ